ಒಂದು ಸೆಕೆಂಡ್ ಬೈಲ್ ಪಾಪ ಹತ್ರ. ಹಾಯ್ ಗುಡ್ ಮಾರ್ನಿಂಗ್. ಏನಾಯ್ತು ಪರಮ? ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಡ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಾನು ಹುಟ್ಟಿದ ದಿನ. ಅದು ನನಗಂತೂ ನೆನಪಿರಲ್ಲ. ನಮ್ಮ ಶೈಲು ನೆನಪು ಇದ್ದೇ ಇರುತ್ತೆ. ಅವಳು ಬೆಳಗ್ಗೆ ಎದ್ದು ಯಾರಿಗೂ ಕೂಡ ನೆನಪಿಲ್ಲ, ಅವಳು ಒಬ್ಳಿಗೇನೆ ನೆನಪಿರುತ್ತೆ. ಆಮೇಲೆ ವಿಶು, ಶೈಲು, ನಮ್ಮ ಮನೆಯವರು, ಸುನೀಲ್ ಎಲ್ಲರೂ ಕೂಡ ವಿಶ್ ಮಾಡಿದ್ರು. ನನಗೆ ಅದೇನೋ ಇದೆಲ್ಲ ಬರ್ತಡೆ ಅದು ಇದು ನಿಜವಾಗ್ಲೂ ನನಗೆ ಇಷ್ಟ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂಬಿದ್ದು. ಅವಳು ಖುಷಿಗಾದ್ರೂ ನಾವು ಹೋಗ್ಬೇಕಲ್ವ ಅನ್ನೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಎಲ್ಲಿ ಪಾಪು? ಬರ್ತಡೆ ನಂದು. ಓಕೆ, ನಂದು ಹೊಸ ಸ್ಯಾರಿ ಸಿಂಪಲ್ಲಾಗಿ ಮನೇಲಿತ್ತಲ್ಲ, ಅದನ್ನೇ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಿದ್ವಿ. ನೋಡಿ, ಇದು ಈ ಥರ ಚೆನ್ನಾಗಿದೆ, ಇಷ್ಟ ಆಯಿತು. ಬುಕ್ ಮಾಡಿದ್ದೆ ಮಾಟ ಬಾಕು. ಎಲ್ಲರೂ ಕೂಡ ಹೊಸ ಬಟ್ಟೆ ಡ್ರೆಸ್ ಹಾಕೊಂಡಿದ್ದಾರೆ. ಆದರೆ ಎಲ್ರಿಗೂ ಈಗ ತಗೋಬೇಕು ಅಂತಲ್ಲ, ಎಲ್ರಿಗೂ ವಿಷುವಿಗೆ ಉಡಿಸಿ ಎಲ್ಲ ತೊಗೊಂಡು ಬಂದಿದ್ದ, ಪರು ಬಟ್ಟೆ ತಂದಿದ್ದ. ಶೈಲಿಗೂ ಕೂಡ ಹೊಸದು ಡ್ರೆಸ್ ಇಟ್ಕೊಂಡಿದ್ದು. ಹಾಗಾಗಿ ಇತ್ತು, ಹಾಗಾಗಿ ಎಲ್ಲರೂ ಕೂಡ ಹೊಸದೇ ಹಾಕೊಂಡಿದ್ದೀವಿ. ಹಲೋ ಕೋಶ್. ಬಾ. ಕಮ್ ನಿಮ್ಮ ಎಂಟ್ರಿ ಇಲ್ಲದೆ ಇರೋಕ್ಕಾಗತ್ತಾ? ನಮ್ಮ ಪರು ಎಂಟ್ರಿ ಇಲ್ಲದೆ ಇರೋಕ್ಕಾಗತ್ತಾ? ನಮ್ಮ ಪರಮ್ ಗೌಡ್ರು ಬರಲೇಬೇಕಲ್ವಾ? ಎಲ್ಲಿ ಕಾಣಿಸ್ತಾರ ಇಲ್ಲ? ಓ, ಕೂದಲೆಲ್ಲ ಇಟ್ಬಿಟ್ಟು ಅದೇ ನನ್ನ ಹೀರೋ ಎಲ್ಲಿ? ಬಂಗಾರಿಯಲ್ಲಿ ಹಾಗೆ ಇಟ್ಕೊ. ಹೌದು, ನಮ್ಮ ಹೀರೋ ಹೊಸ ಬಟ್ಟೆ ನೋಡಿ. ಬಿಡು ಬಂಗಾರಿ. ಅಯ್ಯೋ ನೋಡಿ, ಹಿಂಗೇನೆ ನಂದು ಕೂದಲು ಕೂಡ ಇಟ್ಕೊಬಿಡ್ತಾನೆ. ಹಾಯ್ ಪರು ಗೌಡ್ರೆ. ಅಮ್ಮಮ್ಮ ಪರಮ್ಮ ಒಂದು ಸೇಮ್ ಡ್ರೆಸ್ಸು ನೋಡಿ. ಮ್ಯಾಚಿಂಗ್ ಆಗುತ್ತೆ. ನನ್ನ ಬ್ಲೌಸ್ಗೆ ಒಂದು ಡ್ರೆಸ್ ಮ್ಯಾಚ್ ಆಗುತ್ತೆ. ಇಲ್ಲಿ ಪರು ಹಾಯ್. ಈಗ ಒಂದು ಫೋಟೋ ನಂದು, ಪರದು, ಬುಜ್ಜಿದು ಎಲ್ಲರದು ಒಂದೊಂದು ಒಳ್ಳೆ ಫೋಟೋ ತೆಗೀರಿ. ಅಲ್ಲಿಂದ ಅಮ್ಮಮ್ಮ ಪಕ್ಕ ಬುಜ್ಜಿ ತೆಗಿಬಿಟ್ಟು ಚೆನ್ನಾಗಿರ್ಬೇಕು. ಓಕೆನಾ? ಇಲ್ಲಿ ನೋಡ್ತೀರಾ? ಇಲ್ಲಿ ಬುಜ್ಜಿ ಬಾ. ಪರು ಬಂಗಾರಿ ಪರಂ. ಇಲ್ಲಿ ನೋಡು ಬುಜ್ಜಿ. ಶಾಬಾಷ್. ಶರವಂತ. ಓ, ಪ್ರೂಫದ ಫೋಟೋ ನೋಡಿ ಹೇಗೆ ಬಂದಿದೆ ಅಂತ. ಸಖತ್ತಾಗಿ ಬಂದಿದೆ ಅಲ್ವಾ? ಈಗ ನಾನು ಕೂಗ್ತೀನಿ, ನೀನು ನಿಂತ್ಕೊಳ್ಳೋ ಹೋಗಿ ಬುಜ್ಜಿ. ನಂದು ಒಂದು ಈ ಕಡೆ ಬಾ ಬುಜ್ಜಿ. ಆಮೇಲೆ ಅಮ್ಮಮ್ಮನ ಜೊತೆ ಇಲ್ಲಿ ಬಾ. ಆಮೇಲೆ ತೆಗಿತೀನಿ. ಇಲ್ಲಿ ನೋಡಿ. ವಾವ್, ಬ್ಯೂಟಿಫುಲ್ ಫೋಟೋ. ಇರು, ಆಮೇಲೆ ಖುಷಿ ನೋಡೊಂದು. ಇವನ್ನ ಕೊಟ್ಬಿಟ್ಟು ನನ್ನ ಹತ್ರ. ಆಮೇಲೆ ಅವನು ಇಲ್ಲಿ ಪರ. ಹಿಂಗೆ ಇರಲಿ. ವಂಡರ್ಫುಲ್ ಫೋಟೋಗಳು ಕಣಪ್ಪ. ನಂದು ನನ್ನ ನಾನು ಆಮೇಲೆ ಪರಮ್ನ ಎತ್ಕೋತೀನಿ. ಪರಂ. ವಾವ್, ಇದು ಮಮ್ಮಿ ಸೂಪರ್ ಫೋಟೋ. ಅಂದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಅಯ್ಯೋ, ಕೊಡಿ ಮಮ್ಮಿ ಅವನಂತೆ. ನೀವು ಎತ್ಕೊಪ್ಪ. ಅಲ್ಲ ಮಮ್ಮನ ಜೊತೆ ನೀನು ಎತ್ಕೊಳಕ್ಕಾಗತ್ತಾ? ವಾವ್, ಎಷ್ಟು ಚಂದ ಬಂದಿದೆ ನೋಡಿ. ನಿಂತ್ಕೋ. ಸೇವ್ ಮಾಡಿ. ಅಮ್ಮಮ್ಮನ ಜೊತೆ ನಿಂತ್ಕೊಳ್ಳೋ ಬಾ. ಹಾ, ಅಮ್ಮಮ್ಮನ ಐಟೆ ಆಗೋಗ್ಬಿಟ್ಟಿದ್ದಾನೆ ಒಂಚೂರು. ಹಂಗಲ್ಲ, ಸ್ವಲ್ಪ ಆ ಜೋಬು ಕೈ ಹಾಕೋ. ಇಲ್ಲಿ ಬಂಗಾರಿ ಬುಜ್ಜಿ. ಅಮ್ಮ ಹೈಟ್ ಮಾಡ್ತಾ ಇದ್ದಾನೆ. ನನ್ನ ನೋಡು. ಅಕ್ಕ ತಮ್ಮ, ಅಮ್ಮ ಮಗ, ಸಾರಿ. ಸೇವ್ ಆಗಿಲ್ಲ ಅನ್ಸುತ್ತೆ. ಸೇವ್ ಆಯ್ತು. ಸಖತ್ತಾಗಿ ಬಂದಿದೆ ಅಲ್ವಾ? ಇನ್ನೂ ಒಂದು ಬುಜ್ಜಿ. ಬೇಗ ಬುಜ್ಜಿ. ಇಲ್ಲಿ ಕೆಳಗಡೆಗೆ ಚೀಸ್ ಕೆಳಗಡೆಗೆ. ಸಖತ್ತು ಕ್ರೇಜಿ. ಇಲ್ಲಿ ನೋಡಿ ಮಮ್ಮಿ, ಕ್ರೇಜಿ ಬಾಯ್. ಹೀರೋ ನಮ್ಮ ಬುಜ್ಜಿ. ನಿನ್ನ ಫೋಟೋ ಅವನೇ ಬುಜ್ಜಿ ಬಾ ಮನೆ ತಗೊಂಬನ್ನಿ. ಇಲ್ಲಿ ಕ್ಲಿಕ್ ಮಾಡೋದಷ್ಟೇ. ಅಲ್ಲಿ ನಿಂತ್ಕೋ. ನಾನು ತೆಗೆದ್ಮೇಲೆ ಹಂಗೆ ಚೆನ್ನಾಗಿ ತೆಗಿಬೇಕು. ಇಲ್ಲಿ ಬರ. ಕರೆಕ್ಟಾಗಿ ಇಟ್ಕೊ ಮನೆ ಫೋನ್ನ. ನೋ ಸ್ಟ್ರೈಟೇನೆ ಇರು. ಇಲ್ಲಿಗೆ ಹಾಕ್ಬಿಟ್ಟಿದ್ದೆ. ಈಗ ನಾವು ಹೊರಗಡೆ ಹೋಗೋಣ. ಬನ್ನಿ. ಓ, ತೆಗೆದನ್ನ ಬಿಡ್ಸು. ಓಂ ಸತ್ಯಚಿತ್ರಾತ್ಮನೇ ನಮಃ. ಓಂ ಸತ್ಯಪೌತ್ರೇ ನಮಃ. ಓಂ
सत्यदाय नमः ओम सत्यशुद्धाय नमः ओम सत्यनियमाय नमः ओम सत्यवेद्याय नमः ओम सत्यपीयूषाय नमः ओम सत्यमायाय नमः ओम सत्यमोहाय नमः ओम सत्यसुरानंदाय नमः ओम सत्यसागराय नमः ಇಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ನಡೀತಾ ಇತ್ತು. ಇನ್ನು ಇಲ್ಲಿ ರಾಯರಿಗೆ ಪೂಜೆಯನ್ನು ಮಾಡಿಸ್ಕೊಂಡು ನಾವು ಇಲ್ಲಿ ವೆಂಕಟರಮಣ ಸ್ವಾಮಿ ಎಲ್ಲ ದೇವರು ಕೂಡ ಇದೆ, ಎಲ್ಲ ಕಡೆನೂ ಕೂಡ ಎಲ್ಲ ಕೈ ಮುಕ್ಕೊಂಡು ಬೇಡ್ಕೊಂಡು ಬಂದ್ವಿ. ಹಾಕಿ ನಮಸ್ಕಾರವನ್ನು ಮಾಡಿಕೊಡಿ. ಸತ್ಯನಾರಾಯಣ ಸ್ವಾಮಿ ವ್ರತಕದ ಪ್ರಾರಂಭವಾಗುತ್ತೆ. ಓಂ ಆವಾಯ್ತನೈವತಾಭ್ಯೋ ನಮೋ ನಮಃ. ಸುಪ್ರೀತ ಸುಪ್ರಸನ್ನ ವ್ರತ ಭವಂತು. ಅಕ್ಷತನ ಕೈಗೆ ಹಿಡ್ಕೊಳ್ಳಿ. ಸರಸ್ವತಿ ನಮಸ್ತಭ್ಯಂ ವರದಾ ಕಾಮರೋಪಿಣಿ ವ್ರತಾರಂಭಂ ಕರಿಷ್ಯಾಮಿ ಸಿದ್ಧರ್ಭವತು ಮೇ ಸದಾ. ಸತ್ಯನಾರಾಯಣ ಸ್ವಾಮಿಯ ವ್ರತಗಳ ಪ್ರಾರಂಭವಾಗುತ್ತೆ. ಮೊದಲನೇ ಅಧ್ಯಾಯ ಪ್ರಾರಂಭ. ನೈಮಿಷ ಅರಣ್ಯದಲ್ಲಿ ಅನೇಕ ಋಷಿಗಳು ವಾಸ ಮಾಡುತ್ತಿರುವಂತಹ ಸಮಯದಲ್ಲಿ ಅಲ್ಲಿ ಅಖಂಡ ಪಾಂಡಿತ್ಯವನ್ನು ಹೊಂದಿರುವಂತಹ ಎಲ್ಲ ಜ್ಞಾನವನ್ನು ತಿಳಿದುಕೊಂಡಿರುವಂತಹ ವಯೋವೃದ್ಧರಾದಂತಹ ಸೂತ ಪುರಾಣಿಕರು ಎಂಬ ಒಬ್ಬ ದೊಡ್ಡ ಋಷಿಗಳಿದ್ದಾರೆ. ಆ ಋಷಿಗಳನ್ನು ಮಧ್ಯದಲ್ಲಿ ಕೂರಿಸಿಕೊಂಡು ಸಣ್ಣ ಪುಟ್ಟ ಋಷಿಗಳೆಲ್ಲರೂ ಕೂಡ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಋಷಿಗಳಿಗ ಭೂಲೋಕದಲ್ಲಿ ಹುಟ್ಟಿದಂತಹ ಎಲ್ಲ ಮಾನವರು ಅವರ ಕರ್ಮಾನುಸಾರವಾಗಿ ಅವರ ಕಷ್ಟವೆಲ್ಲ ನಿವಾರಣೆ ಮಾಡಿ ತದನಂತರದಲ್ಲಿ ಭಗವಂತನಾದ ಶ್ರೀಮನ್ನಾರಾಯಣ ಇಲೈನಾರದ ನೀನು ವೈಕುಂಠಕ್ಕೆ ಬಂದ ವಿಚಾರವೇನು ಎಂದು ಕೇಳಿದಾಗ ಅದಕ್ಕೆ ನಾರದ ಮಹರ್ಷಿಗಳು ಹೇಳುತ್ತಾರೆ, ಪರಮಾತ್ಮ ಈ ಭೂಲೋಕದಲ್ಲಿ ಹೊಂದಿರುವಂತಹ ಎಲ್ಲ ಮಾನವರು ಬಹಳ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಅವರ ಕಷ್ಟ ದುಃಖ ದಾರಿದ್ರ್ಯವನ್ನು ನಿನಗೆ ಯಾವುದೋ ಒಂದು ಮಾರ್ಗ ತಿಳಿದಿದ್ದರೆ ಕೃಪೆಯಿಂದ ತಿಳಿಸಿಕೊಡುತ್ತೆಂದು ಕೇಳಿದಾಗ ಅದಕ್ಕೆ ಶ್ರೀಮನ್ನಾರಾಯಣ ಇಲೈನಾರದ ಯಾವ ಭಕ್ತರು ಭಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತಾರೋ ಅಂಥವರ ಸಂಪೂರ್ಣ ಕಷ್ಟವನ್ನು ನಾನು ನಿವಾರಣೆ ಮಾಡುತ್ತೇನೆ ಎಂದಾಗ ಪುನಃ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನನಗಾಗಿ ಏನನ್ನು ನಾ ಬೇಡೆನು ನನಗಾಗಿ ಏನನ್ನು ನಾ ಬೇಡೆನು ಕನಕ ಬೇಕೆಂದು ನಾನೇನು ಈ ಮನೆಯು ನೀನಿರುವ ಗುರಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಪನ್ನೀರ ಅಭಿಷೇಕನ ಮಾಡಿದೆ ಕರುಣಾಳುನಿಯನ್ನ ಕಾಪಾಡಿದೆ. ಪನ್ನೀರ ಅಭಿಷೇಕ ಕರುಣಾಳುನಿಯನ್ನ ಕಾಪಾಡಿದೆ. ಪರಿಣಾಮಗಳನ್ನು ನೀ ತುಂಬಿದೆ ಅಮ್ಮಮ್ಮ ಎಲ್ಲರೂ ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪವನ ಶರಣ ಪನ್ನಗ ಶಯನ ಮಹಾವೀರೋಕ್ತ ಮಂಗಳಕರ ವೀರಾಜ ಮಂಗಲ ಶ್ರೀರಾಮಿ ಜೈ ಇಂದಿರಾರಮಣ ಗೋವಿಂದ. ಹೋಗೋಣ ನ್ಯಾಪ್ಕಿನ್ ಎತ್ಕೊಳ್ಳಿ. ನನ್ನ ಮಗಳು ಫುಲ್ ಪಾರ್ಸಲ್. ಓಹೋ ಏನೇನೋ ಪಾರ್ಸಲ್ ಮಾಡಿಸಿದಾಳಲ್ಲಪ್ಪ ಇವತ್ತು ಫುಲ್ಲು. ಇದಕ್ಕೆ ಏನೇನು ಗೊತ್ತಾತು ಈ ಕಡೆ ಬಾ ಖುಷ್. ಏನೇನು ಮಾಡಿಸಿದೀಯಾ? ಖುಷ್ಕ ಹ್ಞೂ ಮಮ್ಮಿಗೆ ಬಿರಿಯಾನಿ ಮಾಡ್ತೀನಿ ಅಂದೆ, ಬಿರಿಯಾನಿನ ಬೇಡ ಅಂದರು. ಚಿಕನ್ ಲಾಲಿಪಾಪು ಮತ್ತೆ ಇದು ಚಿಕನಾ ಚಿಕನ್ ಗ್ರೇವಿ ಇದ್ರದ್ದು ಮಮ್ಮಿ ನಿಮ್ಮ ಫೇವ್ರೇಟ್ ಇದು. ಒಬ್ಬು ಬಾಯಿ ಇಲ್ಲ ಚಿಲ್ಲಿ ಚಿಕನ್. ಓಕೆ ಸ್ಟ್ಯಾಂಡರ್ಡ್ ಫುಲ್ ಇವತ್ತು ನಮ್ಮನೆ ಅಡುಗೆ ಮಾಡೋದು ಬೇಡ ಅಂತ ಹೋಟೆಲಿಂದ ನನ್ನ ಮಗಳು ಪಾರ್ಸಲ್ ತರಿಸಿರೋದು.
ಯಾಕವ ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋಟ್ಲಿಗೆ ಹೋಗೋಣ ಅಂದ್ಲು. ಪರು ಕರ್ಕೊಂಡು ಹೋಟ್ಲಿಗೆ ಹೋಗೋಕ್ಕಾಗಲ್ಲ ಕಣೆ ಬೇಡ ಅಂದೆ. ಕೊನೆಗೂ ಆರ್ಡ್ರ್ ಮಾಡಿ ತರಿಸಿದಾಳೆ. ಎಸ್ ಫ್ರೆಂಡ್ಸ್, ಓ ಇಲ್ಲಿ ನೋಡಿ. ನನಗೆ ನನ್ನ ಫೇವರೇಟ್ ಚಿಕನ್ ಗ್ರೇವಿ ಸಾಂಬಾರ್. ಓಹೋ, ನಿನ್ನ ಫೇವ್ರೇಟಾ? ನಿಮ್ಮ ಫೇವರೇಟ್ ಅಲ್ವಾ? ವರ್ರೆ ವಾ. ಇರು ಬುಜ್ಜಿ, ವೆಯ್ಟ್ ಏನಿದೆ ಹೀಗಿದೆ? ಹೈದ್ರಾಬಾದಿ ಚಿಕನು, ಹೈದ್ರಾಬಾದಿ ಚಿಕನ್ ಅಂತೆ ನೋಡಪ್ಪ ಇದು. ಓ ಎಗ್ಗು ನನಗೆ. ಓ ನಿಂಗೆ ಮನೆ ಇದೆಲ್ಲ ನಿಂಗೇನೆ ಕಣ. ಬನ್ನಿ ಊಟ ಮಾಡೋಣ. ಓಕೆ, ಇವತ್ತು ಬೆಳಗ್ಗೆಯಿಂದ ಎಲ್ಲ ದೇವಸ್ಥಾನ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ನಿಜವಾಗ್ಲೂ ಒಂಥರ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು. ತುಂಬ ದಿನ ಆಗಿತ್ತು ಆ ಥರ ದೇವಸ್ಥಾನ ಎಲ್ಲ ಹೋಗಿ ಪಾಪ ಎಲ್ಲ ಕರ್ಕೊಂಡು ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತಂತೂ ಸಿಕ್ಕಾಪಟ್ಟೆ ನಿಜವಾಗ್ಲೂ ಖುಷಿ ಆಯಿತು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಲ್ಲ ನಾವು ಲಾಸ್ಟ್ವರೆಗೂ ಇದ್ದು. ಅದೊಂದು ನಿಜವಾಗ್ಲೂ ನಮಗೂ ಏನೋ ಒಂದು ಅಲ್ಲಿ ಹೋಗಿ ನಾವು ಓದೋದಕ್ಕೂ ಅಲ್ಲಿ ಪೂಜೆ ಸ್ಟಾರ್ಟ್ ಆಗಿದ್ದಕ್ಕೂ ನಾವು ಲಾಸ್ಟಲ್ಲಿ ಎಂಡ್ ಮಾಡಿಬಿಟ್ಟು ಬಂದದಕ್ಕೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪರವ ಕೂಡ ಅಲ್ಲಿವರೆಗೂ ಸುಮ್ಮನೆ ಇದ್ದ. ಇವಾಗ ಕೇಕ್ ಕಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಸುನಿಲ್ ಕೇಕ್ ಬುಕ್ ಮಾಡಿದ್ದಾರೆ. ನಾನು ಏನು ಬೇಡ ಅಂತ ನನಗೆ ನಿಜವಾಗ್ಲೂ ಅದೆಲ್ಲ ಇಷ್ಟನೇ ಇಲ್ಲ, ಕೇಕ್ ಕಟ್ ಮಾಡೋದು ಅದೆಲ್ಲ. ಅಂದರೆ ಮಕ್ಕಳು ಖುಷಿಗೋಸ್ಕರನಾದರೂ ಮಾಡಬೇಕಲ್ವಾ, ಅದಷ್ಟೇ. ಇವಾಗ ಕೇಕೆಲ್ಲ ತಂದಿದ್ದಾರೆ, ಸುನಿಲ್ ಕಳಿಸ್ಕೊಟ್ಟಿದ್ದಾರೆ. ಕೇಕ್ ಕಟ್ ಮಾಡೋಣ, ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ವಿಶು ಅಂತೂ ಅವ್ನು ಬರೋದು ಎಷ್ಟು ಹೊತ್ತಾಗುತ್ತೋ ಗೊತ್ತಿಲ್ಲ, ಕಾಲ್ ಮಾಡೋದು ಲೇಟ್ ಆಗುತ್ತೆ, ಅವ್ನು ಬ್ಯುಸಿ ಇರ್ತಾನಲ್ವ. ಹಾಗಾಗಿ ಇನ್ನು ನಾನು, ಬುಜ್ಜಿ, ಶೈಲು, ಪಾಪು ಮತ್ತು ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತೀವಿ. ಅವರು ಕೂಡ ಊರಿಗೆ ಹೋಗಿದ್ದಾರೆ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಬನ್ನಿ ಈಗ ಬುಜ್ಜಿ ಬೇಬಿ ಅಂತ ಹಳೆ ಟೀ ಶರ್ಟ್ ಹಾಕೊಂಡೋಡೆ ಅಲ್ಲಿಂದ ಬಂದು ಬಾ ಸಾಕು ಬಾ, ಏನಿಲ್ಲ ಮನೇಲೇ ಇರೋದಲ್ವಾ. ಏ ಅವನಂತೂ ಫುಲ್ ಖುಷಿಯಾಗಿದ್ದಾನೆ. ಮತ್ತು ನಂದು ಡ್ರೆಸ್ ಆಗಿದೆ, ಕಾರ್ಡ್ ಸೆಟ್ ನೋಡಿ ಚೆನ್ನಾಗಿದೆಯಾ. ತುಂಬ ತಿಂಗಳುಗಳಾಗಿದ್ದು ತಗೊಂಡು ಬಂದು ಮನೇಲೇ ಇಟ್ಟು ಹಾಕೊಂಡಿರಲಿಲ್ಲ. ಇವತ್ತಂತೂ ಫುಲ್ ಬೆಳಗ್ಗೆಂದು ಹೊಸ ಸೀರೆ, ಈಗೊಂದು ಹೊಸ ಡ್ರೆಸ್ಸು. ಶೈಲು ಹಾಕೋ ಮಮ್ಮಿ ಅಂದ್ಕೊಂಡು ಹಾಕ್ಸ್ಲು. ಹಾಗಾಗಿ ಬನ್ನಿ. ಸುನಿಲ್ ತರಿಸಿರೋ ಕೇಕ್ ಏನು ಬರ್ತಿದ್ದಾರೆ? ಹ್ಯಾಪಿ ಬರ್ಡೇ ಮಾಮ್ ಅಂತ. ಹ್ಯಾಪಿ ಬರ್ಡೇ ಮಾಮ್ ಅಂತ. ಅಲ್ಲೇ ದೇವ್ರ ಮನೇಲಿ ಐತೆ ನೋಡ್ರಿ. ಓನಾಯ್ತು ಪರಿ ಪರಮ್ ನೀನು ಹಾಕ್ತೀಯಾ? ಇಲ್ಲ ನೀವು ಹಾಕಿ. ಅಯ್ಯೋ ಅವ್ನು ನೋಡಲ್ಲಿ ನನಗೆ ತಿನ್ನಕ್ಕೆ ಕೊಡಲ್ಲ ಅಂತ ಅವನು. ಎಸ್ ಹ್ಯಾಪಿ ಬರ್ಡೇ ಮಾಮ್ ಅಂತ ಹಾಕ್ಸಿದ್ದಾರೆ. ಅಮ್ಮಮ್ಮನ ಮೇಲೆ ಎಸಿತೀನಿ ಅಂದ್ಬಿಟ್ಟು ಕೇಕ್ ಮೇಲೆಲ್ಲ ಬಂದ್ಬಿಡು. ಅಮ್ಮಮ್ಮ ಒಂಥರ ಆಸೆ. ನೀವು ಉಲ್ಟಲ್ಲ ಇಟ್ಟಿರೋದು? ಇಲ್ಲ ಕರೆಕ್ಟ್ ಹಿಂಗೆನಾ? ನಿಮ್ ಕಡೆ ಇರ್ಬೇಕು. ಯಾವುದೋ ಒಂದು ಕಡೆ ಗೋ ಬುಜಿ ಬಾ ಬರ್ಡೇ ಇರ್ಬೇಕು. ಅಮ್ಮಮ್ಮನ ಕೇಕ್ ಮೇಲೆ ಹಾಕ್ಬೇಡ. ಹೇಳು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅದ್ರ ಮೇಲೆ ಇಟ್ಕೊಳ್ಳಿ. ಹ್ಯಾಪಿ ಬರ್ಡೇ ಟು ಯು ಮಮ್ಮಿ, ಹ್ಯಾಪಿ ಬರ್ಡೇ ಟು ಯು. ಓಕೆ, ಕೇಕ್ ಕಟ್ ಮಾಡಿ. ಈ ಕಡೆ ಬಾ ಬುಜ್ಜಿ, ಈ ಕಡೆ ಬಾ ಮನೆ. ಇಲ್ಬಪ್ಪ ಬಾರ ಮನೆ. ಹೂ ಮನೆ ಚೆನ್ನಾಗಿತ್ತು. ಬಾರ ನೀನು ಇಲ್ಲಿ ಬಾರ ಬಜ. ಬಾರ ಮನೆ ಇಟ್ಕೊಳ್ರಿ. ಕಟ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು. ಇವಾಗ ಯೇ ಹ್ಯಾಪಿ ಬರ್ಡೇ. ಹೀಗೆ ಖುಷಿಯಾಗಿ ಚೆನ್ನಾಗಿ ನನ್ನ ಜೊತೆ ಯಾವಾಗಲೂ ಫೈಟ್ ಮಾಡಿಕೊಂಡು ನಾನು ಹೇಳ್ತೀನಿ ಮೈಂಡ್ ವೈಸು ಫೈಟ್ ಮಾಡ್ಕೊಂಡು ಯಾವಾಗಲೂ ಹಿಂಗೆ ಇರೋಣ. ಕಮ್ಮಗ ಹೀಗೆ ಇಟ್ಕೊಳ್ತೀವಿ. ಕಟ್ಟೆ ಮಾಡಿ ಕಟ್ಟೆ ಇಟ್ಕೊಂಡು. ಓಕೆ, ಇಲ್ಲಿ ಬಾ ಮಗನೇ. ಬಾರು. ಹ್ಯಾಪಿ ಬರ್ಡೇ ಮಾಮ್. ಥ್ಯಾಂಕ್ ಯು ಮಗಳೇ. ಬಾರು. ಬೇಡ ಬೇಡ ನೀನು.
ಫ್ರೂಟ್ ಟೇಸ್ಟ್ ನೋಡ್ಬಿಡ್ಲಿ ಅವನು. ಅಷ್ಟೇ ಸ್ವಲ್ಪ ಸಾಕು. ಸುಮ್ಮನೆ ಬುಜ್ಜಿ ಹಂಗೆಲ್ಲ ಕಟ್ ಮಾಡ್ಬಿಡ, ಅಮ್ಮಮ್ಮ ಕಟ್ಕೊಳ್ಳುತ್ತೆ ನೀಟಾಗಿ. ಥ್ಯಾಂಕ್ ಯು. ಚೆನ್ನಾಗಿದಲ್ವಾ? ಬಟರ್ ಸ್ಕಾಚ್. ಥ್ಯಾಂಕ್ ಯು. ಬುಜ್ಜಿಮ್ಮ, ಈ ಕಡೆ ಬಂದು ಸೂಪರ್. ನನ್ನ ಹಳೆ ಮೈ ಕಳ್ಸಿರೋ ತಿರುಗ್ತಿರಲ್ರಿ. ಕ್ರೀಮ್ ಬೇಡ ಇದು ತಗೊಳ್ಳಿ. ಬುಜ್ಜಿಮ್ಮ ಹಿಂದೆ ಬರೀ ಸ್ವಲ್ಪ ಗೀತೆ ಅಂತ ಸ್ವಲ್ಪ ಹ್ಯಾಪಿ ಬರ್ತ್ಡೇ ಲಕ್ಷ್ಮಿ. ಥ್ಯಾಂಕ್ ಯು. ಕ್ರೀಮ್ ಆ ಕಡೆ ಎತ್ಕೋತಾ ಇದೆ. ನೈಸ್. ಅಲ್ಲಿ ವಿಡಿಯೋ ಆಗ್ತದೆ. ಥ್ಯಾಂಕ್ ಯು. ಸೂಪರ್ ಆಗಿರೋ ಕೇಕು. ಕೇಕ್ ಸಖತ್ತಾಗಿದೆ. ನನ್ನ ಹಳೆ ಒಂದು ಥ್ಯಾಂಕ್ಸ್ ಹೇಳ್ಬಿಡು. ಓಕೆ, ನೀವೇ ಹೇಳ್ಬಿಡಿ. ಥ್ಯಾಂಕ್ ಯು ಸುನಿಲ್. ಡನ್. ಓಕೆ ಬಾಯ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು.